ಬಸವಣ್ಣನವರ ನುಡಿಮುತ್ತುಗಳನ್ನು ಓದ್ಕೊಂಡು ಧಾರವಾಡದ ಅತ್ಯಂತ ಜನಪ್ರಿಯವಾದ ಈ ಕ್ಯಾಂಟೀನಿಗೆ ಬಂದು ತುಪ್ಪದ ಘಮದಲ್ಲಿ ಅವಲಕ್ಕಿ ಮತ್ತು ತೆಂಗಿನ ತುರಿಯ ಸ್ವಾದದ ಜೊತೆಗೆ ಆ ಸೇವ್ನ ಕ್ರಂಚಿನೆಸ್ನ ಎಂಜಾಯ್ ಮಾಡಿದೆ. ಇದರ ಬೆನ್ನಿಗೆ ಈ ಕಡೆ ಒಂದು ಟ್ರೆಂಡ್ ಆಗಿರುವಂತಹ ಆ ಟೋಸ್ಟ್ ಆಗಿರೋ ಬ್ರೆಡ್ನ ಮೇಲೆ ಚಟ್ನಿ ಪುಡಿ ಉದುರಿಸ್ಕೊಂಡು ಅದನ್ನ ಕೆಚಪ್ ನಲ್ಲಿ ಎಂಜಾಯ್ ಮಾಡೋದು ಕೂಡ ನನಗೆ ಅಷ್ಟೇ ಇಷ್ಟ ಆಯ್ತು. ಇದರ ಜೊತೆಗೆ ಈ ಕ್ಯಾಂಟೀನ್ ನ ಮತ್ತೊಂದು ಸಿಗ್ನೇಚರ್ ಬ್ರೇಕ್ಫಾಸ್ಟ್ ಡಿಶ್ ಆದ ಜೋಳದ ವಡಿ ಅಥವಾ ಜೋಳದ ಪೂರಿ, ಅದನ್ನ ಕೆಂಪು ಖಾರದ ಚಟ್ನಿ ಮತ್ತು ಮೊಸರಿನ ಜೊತೆ ಸವರ್ಕೊಂಡು ತಿಂದೆ. ನೀವು ಕೂಡ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದರೆ ಟ್ರೈ ಮಾಡಿ ಅಂತ ಹೇಳುವಷ್ಟಂತೂ ಇಷ್ಟ ಆಯಿತು. ಇದೇ ಕ್ಯಾಂಟೀನಿಗೆ ನಾನು ಮತ್ತೆ ಸಂಜೆ ಕೂಡ ಬರಬೇಕಾಯಿತು ಗಿರ್ಮಿಟ್ಟು ಮತ್ತು ಮಿರ್ಚಿಯನ್ನು ಸವಿಯೋದಕ್ಕೆ. ನನಗೆ ಮಿರ್ಚಿ ತುಂಬ ಇಷ್ಟ ಆಯಿತು, ಆದರೆ ಗಿರ್ಮಿಟ್ಟು ಒಂಚೂರು ಇಷ್ಟ ಆಗಲಿಲ್ಲ. ಅದರ ಬದಲಾಗಿ ಆ ಕೆಂಪು ಮಂಡಕ್ಕಿ ಅಥವಾ ಬೆಳ್ಳುಳ್ಳಿ ಚುರುಮುರಿ ಅಂತ ಇವ್ರು ಕರೀತಾರೆ, ಅದನ್ನು ಸೇವ್ ಜೊತೆ ನಂಚ್ಕೊಂಡು ತಿಂತಾ ಇದ್ರೆ ಭಲೇ ಮಜವಾಗಿತ್ತು. ಅದ್ರ ಜೊತೆ ಮಿರ್ಚಿ ಅಂತೂ ಪರ್ಫೆಕ್ಟು. ಹೌದು, ಇದು ಎಲ್ಲಿಯ ಕ್ಯಾಂಟೀನ್.